ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಲಕ್ಷ ರೂಪಾಯಿದು ಬಟ್ಟೆಗಳು ತಗೊಂಡೋದ್ರೆ ಅದು ಎಷ್ಟು ಲಕ್ಷ ರೂಪಾಯಿ ತಗೊಂಡೋದ್ರಿ ಟೋಟಲ್? ನಾನು ನನಗೆ 3 ತಿಂಗಳ ಹಿಂದೆನೇ ಕನ್ಫರ್ಮೇಷನ್ ಆಗಿತ್ತು ಅದು ಬಾಯಿ ಬಿಡಂಗಿಲ್ಲ ಅಂತ. ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂದರೆ ನಾನು ಮಿಂಚಿಯಲ್ಲಿ ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ 1 ತಿಂಗಳು 10 ದಿವಸ ಹಿಂದೆಯಿಂದನೇ ಶಾಪಿಂಗ್ ಸ್ಟಾರ್ಟ್ ಮಾಡಿದೆ. ಡೆಲ್ಲಿಯಿಂದ 25 ಲಕ್ಷ ಟೋಟಲ್ ಶಾಪಿಂಗು. ಲಾಸ್ಟ್ ದಿನ ಹಿಂದಿನ ದಿನ 9:00ವರೆಗೂ ಶಾಪಿಂಗ್ ಮಾಡಿದ್ದೀನಿ. ಅದರಲ್ಲಿ ಒಂದೇ ಒಂದು ಬ್ಲೇಸರ್ ಇವತ್ತು ಹಾಕ್ಕೊಂಡಿದ್ದೀನಿ 2,80,000. ಇದನ್ನ ಡೇ 1ಗೆ ಸುದೀಪ್ ಸರ್ ಮುಂದೆನೇ ಹಾಕೋಬೇಕು ಅಂತ. ಅಂದ್ರೆ ಅವ್ರು ಹಾಕಿದ್ದು ಎಷ್ಟು ಕಾಸ್ಟ್ಲಿ ಹಂಗೆ ಹೇಳ್ತಾ ಇಲ್ಲ, ಒಟ್ನಲ್ಲಿ ನಾನು 2,80,000 ಅವ್ರ ಮುಂದೆ ಹಾಕೋಬೇಕು ಅಂತ. ನೀವು ಹಾಕೊಂಡಿರೋದೆಲ್ಲನೇ ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್. ಇದು ಹೌದೌದು ಸರ್, ಇದು 3 ಲಕ್ಷ ಸರ್. ಇದು ಸ್ವಲ್ಪ ಕೊಡ್ತೀರಾ ನೋಡಿ ಸರ್, ಸ್ಕ್ಯಾನ್ ಮಾಡಿ ನಮ್ಮ ಕೈಗೆ ಕೊಡ್ತೀರಾ? ಅಯ್ಯೋ ತಗೊಳ್ಳಿ ಸರ್. ಇದು ನಾನೇ ಅಂತ ಇಟ್ಕೋಬೋದಾ ನನಗೆ ಅಂತ? ಇಟ್ಕೊಳ್ಳಿ ಸರ್, ನನ್ನ ಹತ್ರ ತುಂಬಾ ಇದೆ, ಇಟ್ಕೊಳ್ಳಿ ಸರ್, ಸಂತೋಷ ಇಲ್ಲ. ಸತೀಶ್ ಅವರು ನನಗೆ ವಾಚ್ ಕೊಡ್ತಿದ್ದಾರೆ, ನಾನು ಇವ್ರ ಹತ್ರ ತಗೊಂತಿದ್ದೀನಿ. ಇದಕ್ಕೆ ನೀವೇ ಸಾಕ್ಷಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನನೇ 80,000 ಶರ್ಟ್ ಎತ್ಕೊಂಡ್ರು ಸರ್. ಅದು ಸುದೀಪ್ ಸರ್ ಇಸ್ಕೊಡ್ರು. ನಾನು ಜೋಲ್ಪುರ್ಕ ನಾನು ಕೊಟ್ಟಿದ್ರೆ ಹುಡುಗರು ಕೊಡಲ್ಲ ಅಂದ್ಬಿಟ್ಟು ಹುಡುಗಿರ್ ಕೊಟ್ಟೆ ಜೋಲ್ಪುರ್ಕ ಅನ್ನೋರು ಅಂತ. ಸುದೀಪ್ ಸರ್ ಇಸ್ಕೊಟ್ರು 80,000 ಶರ್ಟ್ ಎತ್ಕೊಂಡ್ರು ಸರ್. ನಾನೇನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಅಂದ್ರೆ ಕೇಳಿದ ತಕ್ಷಣ ಕೊಡ್ತೀರಾ? ಕೊಡೋ ಮನಸ್ಥಿತಿ ಸರ್ ಇಲ್ಲ, ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ, ಅಂದರೆ ಅನ್ನದಾತ ಅಂತ. ಬಂದವ್ರಿಗೆ ಹೊಟ್ಟೆ ತುಂಬ ಎಣ್ಣೆ ಜೊತೆ ಊಟನೂ ತಿನ್ನಿಸಿ ಕಳಿಸ್ತೀನಿ ಆ ಥರ. ಅಂದರೆ ಬೇರೆಯವ್ರು ಬಂದು ಕಂಜೂಸ್ತನ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ, ಅವೆಲ್ಲ ಏನಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ನೋಡಿರ್ತೀರ, ಶರ್ಟ್ ನಾನು ಚಂದ್ರಪ್ರಭು ಅವ್ರಿಗೆ ಇವ್ರಿಗೆಲ್ಲ ಕೊಟ್ಟೆ. ಚಂದ್ರಪ್ರಭು ಅವ್ರು ಒಂದು ಟಿಶ್ಯೂ ಪೇಪರ್ ನನಗೆ ಕೊಡಲಿಲ್ಲ. ಅದೇ ಅವ್ರಿಗೆ ಹೋಗ್ತೆ ಅಂತ ಅಲ್ಲೇ ಅರ್ಥ. ಈಗ ಜನ ಹಂಗೆ ಇರ್ತಾರೆ, ಸಮಾಜ ಹಂಗೆ ಇರುತ್ತೆ, ಅದು ನಿಮಗೆ ಅಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ನಾನು ಫಸ್ಟ್ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರದ್ದೇನಿದ್ರು ಓನ್ಲಿ ಮಚ್ಚು ಬ್ಲೇಡು ಆ ಕ್ಯಾರೆಕ್ಟರ್ ಅವರು. ಆಮೇಲೆ ಗೊತ್ತಾದ್ರೆ ನಾನು ಅವ್ರ ಸವಾಸ ಮಾಡಲ್ಲ. ಬರೀ ಅಲ್ಲಿಂದಾನೇ ಫಿಕ್ಸ್ ಮಾಡ್ಕೊತಾ ಇದ್ರು, 2 ನಾಯಿ ಫ್ರೀ ಕೊಡಬೇಕು, 5 ಶರ್ಟ್ ಫ್ರೀ ಕೊಡಬೇಕು, ಇನ್ನೇನೋ ಫ್ರೀ ಕೊಡಬೇಕು ಅಂತ. ನಾನು ನಿಮ್ದು ಕೋಳಿ ಫಾರ್ಮ್ ಇದೆಯಲ್ಲ, ಒಂದಿನ ಒಂದು ನಾಟಿ ಕೋಳಿ ಮನೇಲಿ ಮಾಡ್ಕೊತೀನಿ, ಕೊಡಿ ಅಂದರೆ ಉಸಿರೇ ಇಲ್ಲ. ಒಂದಿನ ಟಿಶ್ಯೂ ಪೇಪರ್ ಕೇಳಿದ್ರೆ ಉಸಿರೇ ಇಲ್ಲ. ಅಂದ್ರೆ ಇವ್ರಿಗೆ ಫಿಲಿಂ ಲ್ಯಾಂಡ್ ಅಲ್ಲಿ ಸ್ವಲ್ಪ ಜನ ಕೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವರು ಬಕ್ರಾ ಸಿಕ್ದ ಅಂತ ಉಚ್ಕೊಳ್ಳೋದು ನೋಡ್ತಾರೆ ಹೊರತು ಇವ್ರು ಅವ್ರಿಗೆ ಏನು ಇದು ಮಾಡಬೇಕು, ಒಂದು ಫ್ರೆಂಡ್ಶಿಪ್ ಬೆಲೆ ಅವೆಲ್ಲ ನೋಡಲ್ಲ. ಇವತ್ತಿಂದ ಆಗ್ಬಿಡ್ಬೇಕಷ್ಟೇ, ರುಬ್ಬಿ ಬಿಸಾಕ್ಬಿಡ್ಬೇಕು. ನಾಳೆ ಅವ್ನು ಬೇಕಾ ಬೇಡವಾ ಡಿಸೈಡೇ ಮಾಡಲ್ಲ. ಇದು ಫಿಲಿಂ ಲ್ಯಾಂಡ್ ಅಲ್ಲಿ ಕಾಲ್ ಭಾಗ ಜನಕ್ಕೆ ಈ ಬುದ್ಧಿ ಇದೆ ಸರ್. ಇದನ್ನ ಓಪನ್ ಆಗಿ ನಾನು ನೋಡ್ಬಿಟ್ಟಿದ್ದೀನಿ, ನಾನೇ ಸಾಕ್ಷಿ. ನಮ್ದು ಒಳ್ಳೆ ಟೈಮ್ ಅನ್ಸುತ್ತೆ, ತಗೊಳ್ಳಿ. ನಿಮ್ಮ ಟೈಮ್ ನೀವು ತಗೊಳ್ಳಿ, ಟೈಮು ಚೆನ್ನಾಗಿದೆ. ಇವ್ರ ವಾಚ್ ಇವ್ರಿಗೆ ಕೊಡ್ತಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಈಗ ನಂದು ಫೇವ್ರೇಟ್ ವಾಚು ಇದು. ನನಗೆ ಕೈಗೆ ಹಾಕ್ಕೊಂಡ್ರೆ ಆ ಗತ್ತೆ ಬೇರೆ ವಾಚು ಈ ಥರ ಕೂರಲ್ಲ, ಅವೆಲ್ಲ ಸ್ವಲ್ಪ ಮೇಲಕ್ಕೆ ಕೂರುತ್ತೆ, ಆ ಗತ್ತೆ ಹೋಗ್ಬಿಡುತ್ತೆ. ನನಗೆ ಒಂದೊಂದು ಪರ್ಫೆಕ್ಟ್ ಅಂದರೆ ಈ ಶೂ ಈ ವಾಚು ಇದು ಬಂದು ಕೂರುತ್ತಲ್ಲ, ಆ ಡಿಸ್ಟೆನ್ಸೇ ಬೇರೆ ಕಡೆ ಕೂರುತ್ತೆ, ಬೇರೆದಿದು. ನನಗೆ ಇದು ಬಂದು ಕೂರೋದೇ ನನಗೆ ಫೇವ್ರೇಟು. ಬೇಕಾದ್ರೆ ಎಲ್ಲಾದ್ರಲ್ಲೂ ನೋಡಿ ಜಾಸ್ತಿ ಇದೇ ವಾಚ್ ಹಾಕಿರ್ತೀನಿ. ತುಂಬ ಥ್ಯಾಂಕ್ಸ್ ವಾಪಸ್ ಕೊಟ್ಟಿದ್ದಕ್ಕೆ. ಬೇರೆ ವಾಚ್ ಕೇಳಿದ್ರೆ ಮನ್ಸಾರೆ ಕೊಡ್ತಿದ್ದೆ, ಇದು ಒಳಗಡೆ ಒಂದು ಚೂರು ಇತ್ತು. ಇಲ್ಲ ಇದು ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತಲ್ಲ, ನನಗೊಂಥರ ಸ್ಟೈಲ್ ಅನ್ಸುತ್ತೆ. ಬೇರೆದ್ ಬಂದು ಹಿಂಗ್ ಕೂರುತ್ತೆ ನೋಡಿ, ಇಲ್ಲಿ ಲುಕ್ ಕಾಣಲ್ಲ. ಬೇರೆದ್ ಬಂದು ಇಲ್ಲಿಗೆ ಬರುತ್ತೆ, ಅದು ಲುಕ್ ಕಾಣಲ್ಲ. ಇದು ಕರೆಕ್ಟಾಗಿ ನನಗೆ ಒಂಥರ ಏನೋ ಫೀಲ್ ಗತ್ ತರ ಕೂರೋ ತರ ಅನ್ಸುತ್ತೆ. ಇದು ಈ ವಾಚ್ ಮಾತ್ರ ಕರೆಕ್ಟ್ ಸೈಜ್ ಇದೆ. ಓಕೆ ಸರ್, ನಿಮ್ಮ ಒಂದು ಫೀಲ್, ನಿಮ್ಮ ಒಂದು ಫ್ಯಾಷನ್ ನಿಮಗೆ ಅದು ಇಷ್ಟ ಆಗಿದೆ, ನೀವು ಮಾಡ್ತಾ ಇದ್ರೆ ಯಾರೇ ಅನ್ಕೊಂಡ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಫೈನಲ್ ಆಗಿ ಬರೋಣ, ಇಂಟರ್ವ್ಯೂ ಮುಗಿಸುವಂತ ಸಮಯ ನಾವು. ಸರ್, ಬಿಗ್ ಬಾಸ್ ನಡೀತಾ ಇದೆ, ಸಾಕಷ್ಟು ಜನ ಅಲ್ಲಿ ಒಳಗಡೆ ಇದ್ದಾರೆ. ನಿಮ್ಗೆ ಇರಿಟೇಟ್ ಮಾಡಿರೋರು ಇದ್ದಾರೆ, ಇಷ್ಟ ಆಗಿರೋರು ಇದ್ದಾರೆ. ಹೌದು. ಯಾರು ಸರ್ ಇರಿಟೇಟ್ ಮಾಡಿರೋರು? ಧನು, ಅಭಿಷೇಕ್, ಮಂಜು ಭಾಷಿಣಿ, ಆಮೇಲೆ ಆಶ್, ಅಷ್ಟೇ ಜನ ಸರ್ ಇರಿಟೇಷನ್ ಅವರು. ಇಷ್ಟ ಆಗಿರೋರು ಕಾಕ್ರೋಚು, ಆಮೇಲೆ ಚಂದ್ರಪ್ರಭಾ, ಗಿಲ್ಲಿ ನಟ, ಸ್ಪಂದನ, ಅಶ್ವಿನಿ ಗೌಡ, ಜಾನ್ವಿ ಇಷ್ಟ ಆಗಿದ್ರು. ಆಚೆ ಬಂದ್ಮೇಲೆ ನೋಡಿ ಯಾಕೋ ಬೇಜಾರಾಗ್ತಾ ಇದೆ. ಅಷ್ಟು ಬಿಟ್ರೆ ಫೈನಲ್ಗೆ ಗಿಲ್ಲಿ ನಟ ಹೋಗ್ತಾರೆ ಸರ್. ವಿನ್ನರ್ ಅವರು. ಕಾಕ್ರೋಚ್ ಇಬ್ರು ಹೋಗ್ತಾರೆ. ಆಮೇಲೆ ಈಗ ಹೊಸ ಹುಡುಗಿ ನಿಶಾನ ಯಾರು ಬಂದಿದಾರಲ್ಲ ಅವರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೊಂದು ನಿಮ್ಮ ಒಂದು ಬಿಗ್ ಬಾಸ್ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ ಏನಿರ್ತೀರ? ಹೋಗಿ ಬಂದಿರೋ ಸರ್, ಬಿಗ್ ಬಾಸ್ ಮನೆ ಬಂದು ಒಂದು ದೊಡ್ಡ ವೇದಿಕೆ. ಆ ಥರ ವರ್ಲ್ಡಲ್ಲೇ ಅಷ್ಟು ರೆಕಗ್ನೈಸ್ ಸಿಗೋ ವೇದಿಕೆ ನಾನು ಎಲ್ಲೂ ನೋಡೇ ಇಲ್ಲ. ಯಾಕಂದರೆ ನಾನು ವರ್ಡ್ಗೆ ನಂಬರ್ ಒನ್ ಅಂದ್ರು ನಾನು ರೋಡ್ಗೆ ಹೋದ್ರು ಯಾರು ನನ್ನ ರೆಕಗ್ನೈಸ್ ಮಾಡ್ತಿರಲ್ಲ. ಬರೀ ನಾನು ಮದುವೆಗೆ ಫಂಕ್ಷನ್ಗೆ ಹೋದ್ರೆ ಗೊತ್ತಿರೋರು ಮಾತ್ರ ಫೋಟೋ ಹೊಡ್ಸ್ಕೊಳ್ಳೋರು. ಅದು ಏನು ನುಗ್ಗಲ್ಲ, ಮಾಮೂಲಿಯಾಗಿ ಬಂದು ಹೊಡ್ಸ್ಕೊಳ್ಳೋರು. ಒಂದು 500 ಜನದವ್ರಿಗೂ ಹೊಡ್ಸ್ಕೊಳ್ಳೋರು. ಸಾವಿರಾರು ಜನ ಇದ್ದರೆ ಒಂದು 500 ಜನ ಹೊಡ್ಸ್ಕೊಳ್ಳೋರು. ಆದರೆ ಈಗ ಬಿಗ್ ಬಾಸ್ ಮನೆ ಹೆಂಗಂದ್ರೆ 2 ದಿವಸ ಆಗಿದೆ ಸ್ನಾನ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದೀನಿ.
ಬರ್ತಾ ಬಟ್ಟೆ ಇಲ್ಲ, ಅವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದಿದ್ದು. ತಿರ್ಗಾ ಒಂದು ಹೋಟ್ಲಲ್ಲಿ ಇರಿಸಿರ್ತಾರೆ, ತಲೆಗೆಣ್ಣೆ ಹಾಕ್ಕೊಂಡು ಮುಖ ಎಲ್ಲ ಬಟ್ಟೆ ಇಲ್ಲದೆ ಅದೇ ಗ್ರೀನ್ ಟೀ ಶರ್ಟು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಅವೈ ಚಪ್ಪಲಿಲಿ ಇರ್ತೀನಿ. ಅದರಲ್ಲಿ ಮನೆಗೆ ಬಿಡ್ತಾ ಇರ್ತಾರೆ ಅವ್ರ ಕ್ಯಾಬಲ್ಲಿ, ಅವ್ರದ್ದು ಇನೋವಾ ಕಾರಲ್ಲಿ. ಸತೀಶ್ ಸಾರ್ ಅಂತ ಹೋಗೋರೆಲ್ಲ ಇದೇನು ಕತ್ಲೆಯಲ್ಲಿ ಹೋಗ್ತಾ ಇದ್ದೀನಿ, ಕತ್ಲೆಯಲ್ಲಿ ಕಾರ್ ಒಳಗಡೆ ನನ್ನ ಕಂಡುಹಿಡಿತಾ ಇದ್ದಾರೆ. 2 ದಿವಸ ಆಗಿದೆ ಸ್ನಾನ ಮಾಡಿ. ಆ ಕೊಳಕ್ ಮಖದಲ್ಲಿ ನನ್ನ ಅಷ್ಟು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ನನಗೆ ಅವಾಗ ಅನ್ನಿಸ್ತು ಬಿಗ್ ಬಾಸ್ದು ಬೆಲೆ ಏನು ಅಂತ ದೊಡ್ಡ ವೇದಿಕೆಗೆ ಒಂದು ಧನ್ಯವಾದ ಹೇಳ್ತೀನಿ ಸರ್. ಯಾಕಂದರೆ ಅದರಿಂದ ನಾನಿವತ್ತು ವರ್ಲ್ಡ್ಗೆ ಫೇಮಸ್ ಇದ್ದರೂ ಕರ್ನಾಟಕ ಜನತೆ ಬೀದಿಲೂ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಒಂದು ಪಬ್ಲಿಸಿಟಿ ಸಿಕ್ತು ಅಂದರೆ 100% ಅದು ಬಿಗ್ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸತೀಶ್ ಅವರು ತಮ್ಮೆಲ್ಲ ಒಂದು ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಇಂದ ಅವ್ರಿಗೆ ಏನು ಉಪಯೋಗ ಆಯಿತು ಮತ್ತು ಅವ್ರು ಎಷ್ಟು ಫೇಮಸ್ ಆಯಿತು. ನಿಮಗೆ ಒಂದು ನೋಡಿ, ನಾನು ಹೇಳ್ತೀನಿ, ಯಾರ್ಯಾದ್ರೂ ಲೋಕಲಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗೋದನ್ನು ನೀವು ನೋಡಿದ್ರೆ, ಆದರೆ ಇಲ್ಲಿ ಇವ್ರ ವಿಚಾರದಲ್ಲಿ ಹೆಂಗೆ ಅಂತಂದರೆ ಇಂಟರ್ನ್ಯಾಷನಲ್ನಿಂದ ಲೋಕಲಿಗೆ ಗೊತ್ತಾಗಿರೋದು. ಹೌದು, ಕರೆಕ್ಟ್ ಸರ್, ಇದು ಕರೆಕ್ಟ್. ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆದವರು ಇಲ್ಲಿ ಗೊತ್ತಿರಲಿಲ್ಲ, ಹಳ್ಳಿ ಜನಕ್ಕೂ ಗೊತ್ತಿರಲಿಲ್ಲ. ಹೀಗಾಗಿ ಪ್ರತಿಯೊಂದು ಹಳ್ಳಿಗೆ ಗೊತ್ತಾಗಿ ಹೆಸರಾಗ್ತಾ ಇದ್ದಾರೆ, ತುಂಬ ಮಾತಾಡ್ತಾ ಇದ್ದಾರೆ. ಅವರ ಒಂದು ಏನು ಜರ್ನಿ ಇದೆ ಅದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ಹೇಳಿದ್ದಾರೆ, ಎಲ್ರಿಗೂ ಹತ್ರ ಮಾತಾಡಿದ್ದಾರೆ, ನಿಮಗೂ ಕೂಡ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಈಗ ಸದ್ಯಕ್ಕೆ ಬಿಗ್ ಬಾಸ್ಗೆ ಹೋಗಿ ಬಂದು ಸಖತ್ ಟ್ರೆಂಡಿಂಗಲ್ಲಿರುವಂಥವ್ರು ಅವರು ಅವರದೇ ರೀತಿಯಾಗಿ ಬದುಕ್ತಾ ಇದ್ದಾರೆ. ನೀವು ಏನಾದರೂ ಮಾತಾಡ್ರಿ ಗುರು, ನೆಗೆಟಿವ್ ಮಾತಾಡ್ರೆ ಅದೇ ಆಶೀರ್ವಾದ. ನಾನು ಎಲ್ಲವನ್ನು ಕೂಡ ಪಾಸಿಟಿವ್ ತಗೊಂತೀನಿ, ಮತ್ತು ಅದೇ ನನಗೆ ಒಂದು ರೀತಿಯಲ್ಲಿ ಬಲ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತಹ ವ್ಯಕ್ತಿ, ಪಾಸಿಟಿವ್ ವ್ಯಕ್ತಿ ಅಂದರೆ ಅದು ಸತೀಶ್ ಅವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರು, ಏನು ಇಷ್ಟೊತ್ತು ನೀವೆಲ್ಲ ನೋಡಿದ್ರೆ ಈ ಒಂದು ಇಂಟರ್ವ್ಯೂ ನಿಮಗೆ ಅದು ಏನು ಅನ್ಸುತ್ತೆ ನೀವು ಹೇಳ್ಬೋದು. ಬಟ್ ಆದರೆ ಸತೀಶ್ ಅವರ ಒಂದು ವಿಚಾರದಲ್ಲಿ ಅವ್ರಿಗೆ ಕಾನ್ಫಿಡೆಂಟ್ ತುಂಬ ಇದೆ. ಅವರನ್ನು ಯಾರು ಕೂಡ ನಾವು ಬೀಟ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದಾರೆ. ಹೀಗಾಗಿ ಇದಿಷ್ಟು ಇವರಿಗೆ ಸಂಬಂಧಪಟ್ಟಂತಹ ವಿಚಾರ ನೋಡ್ತಾ ಇದ್ದಾರೆ. ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.